दिवः ककुत्पतिः पृथिव्या अयम् अपागुं रेतागुं सिजिन्वती स्योना पृथिवी भवान् ऋक्षरा निवेशनी यच्छा नः शर्म सप्रथाः क्षेत्रस्य पतिना वयगुं हितेनैव जयामसि गामश्वं भूषयित्वा सनो मृडातीदृशे ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಈ ತಿಂಗಳ ಬದಲಾವಣೆ ಕುರಿತು ಸಣ್ಣ ಮಾಹಿತಿ ತಿಳಿಸೋದಾದ್ರೆ, ಶುಕ್ರ ಮಾರ್ಚ್ 1ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಪ್ರವೇಶವಾಗ್ತಾರೆ. ಅಂದರೆ ಮಿಥುನ ರಾಶಿಯವರಿಗೆ 10ನೇ ಮನೆಗೆ ಬಂದು ಶುಕ್ರ ಉಚ್ಚ ಸ್ಥಾನಕ್ಕೆ ಎಕ್ಸಾಲ್ಟೆಡ್ ಪೊಸಿಷನ್ ಬರ್ತಾರೆ. ಈ ಉಚ್ಚ ಸ್ಥಾನದ ಫಲ ಬಹಳ ವಿಶೇಷವಾಗಿ ಸಿಗುತ್ತೆ. ಯಾಕೆಂದ್ರೆ ನಿಮಗೆ ಪೂರ್ವ ಪುಣ್ಯಾಧಿಪತಿ ಹಾಗೂ ಅಯನ ಶಯನ ಭೋಗ ಸ್ಥಾನಾಧಿಪತಿ. ಇದೊಂದು ಬದಲಾವಣೆ. ಅಂದರೆ 14ನೇ ತಾರೀಕು ರವಿ ಅವರು ದಶಮ ಸ್ಥಾನಕ್ಕೆ ಬರ್ತಾರೆ. ನಿಮಗೆ ತೃತೀಯಾಧಿಪತಿ, ಒಳ್ಳೆ ಧೈರ್ಯವನ್ನು ಕೊಡುವಂತಹ ತಿಂಗಳಾಗುತ್ತೆ ಮಾರ್ಚ್ ತಿಂಗಳು. ನಿಮಗೆ 2 ಬದಲಾವಣೆಗಳು ಮೇಜರ್ ಆಗಿ ದೊಡ್ಡದಾಗಿ ಕಾಣಬಹುದು. ಅದು ಬಿಟ್ಟರೆ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ. ಮಾರ್ಚ್ 19ನೇ ತಾರೀಕು ಯುಗಾದಿ ಹಬ್ಬ, ನಿಮ್ಮೆಲ್ಲರ ನೂತನ ಸಂವತ್ಸರ. ಇದೇ ನಮಗೆ ಹೊಸ ವರ್ಷ. ಮಿಥುನ ರಾಶಿಯ ಸಮಸ್ತ ವೀಕ್ಷಕರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಅದಾದ್ಮೇಲೆ 27ನೇ ತಾರೀಕು ರಾಮನವಮಿ ಇದೆ. 31ನೇ ತಾರೀಕು ಮಹಾವೀರ ಜಯಂತಿ. ಇದು ಈ ತಿಂಗಳ ವಿಶೇಷ. ಆದರೆ ಹೇಗಿದೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನೋದಾದ್ರೆ, ಈ ವಾರ ರಾಹುವಿನ ಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಮೊದಲನೇ ವಾರ, ಮಾರ್ಚ್ ತಿಂಗಳ ಮೊದಲನೇ ವಾರ ರಾಹುವಿನ ಬಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಮೊದಲನೇ ವಾರದಿಂದಲೇ ನಿಮಗೆ ಒಂದು ಹೆಚ್ಚಿನ ಬಲ ಅನ್ನುವಂಥದ್ದು ಭಾಗ್ಯ ಸ್ಥಾನದಲ್ಲಿ ರಾಹು ಕೊಡ್ತಾ ಬರ್ತಾನೆ. ತಿಂಗಳ ಅಂತ್ಯದವರೆಗೂ ಸಣ್ಣ ಬದಲಾವಣೆ, ನೆಗೆಟಿವ್ಸ್ ಏನೂ ಇಲ್ಲದೆ ರಾಹು ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾನೆ. ಅಧಿಕಾರದಲ್ಲಿ ಉತ್ತಮವಾದ ಯೋಗ, ದಿಢೀರಂತ ಅಧಿಕಾರ ಸಿಗುವಂಥದ್ದು, ಸರ್ಕಾರದಿಂದ ಗೌರವ, ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಜಯಪ್ರಾಪ್ತಿ, ಅಪಾಯಗಳಿಂದ ಪಾರಾಗ್ತೀರಾ. ಈ ತಿಂಗಳು ನಿಮಗೆ ಕೆಲವೊಂದು ಅಪಾಯಗಳು ಬರುವಂತ ಸಾಧ್ಯತೆ, ಅದರಿಂದ ನೀವು ದೂರ ಆಗ್ತೀರಾ, ಪಾರಾಗ್ತೀರಾ. ವೃಥಾ ಸಂಚಾರ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡಬಹುದು. ವಾದ ವಿವಾದಗಳು ಈ ತಿಂಗಳು ನಿಮಗೆ ಒಳ್ಳೆಯದಲ್ಲ. ಸ್ನೇಹಿತರಿಂದ ನಿಮಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬೋದು, ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಧನ ನಷ್ಟ ಆಗುತ್ತೆ. ಅದು ವಸ್ತುಗಳ ಖರೀದಿಯಿಂದ ಆಗ್ಬೋದು ಅಥವಾ ಕುಟುಂಬದವರ ಖರ್ಚುಗಳಾಗಬಹುದು. ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ. ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆಗಳು ಕೆಡುವಂತಹ ಸಾಧ್ಯತೆಗಳಿದೆ. ಅನವಶ್ಯಕ ಖರ್ಚು ಹೆಚ್ಚು ಮಾಡಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಈ ತಿಂಗಳ ಆರೋಗ್ಯ ನಿಮಗೆ ಉತ್ತಮವಾಗಿಲ್ಲ. ವಿದ್ಯಾ ಯಶಸ್ಸು ಅನ್ನುವಂಥದ್ದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇತರರ ಒಂದು ಸಹಾಯವನ್ನು ಹೆಚ್ಚು ಪಡ್ಕೋಬೇಡಿ. ನಿಮ್ಮ ಓನ್ ವಿಲ್ ಪವರ್ನ ಹೆಚ್ಚು ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರು ಒಳ್ಳೆಯದು. ಒಪ್ಪಂದಗಳನ್ನು ಮಾಡ್ಕೊಳ್ಳೋಕೆ ಮುಂಚೆ 100 ಬಾರಿ ಯೋಚನೆ ಮಾಡುವಂಥದ್ದು ಬಹಳ ಉತ್ತಮ. ಡಿಸಿಷನ್ ತಗೊಂಡ ಮೇಲೆ, ಅಪ್ಲಿಕೇಬಲ್ ಆದಮೇಲೆ ಅದರ ಬಗ್ಗೆ ಚಿಂತೆ ಮಾಡಬಾರದು. ಮುಂದಿಟ್ಟ ಹೆಜ್ಜೆಯನ್ನ ಹಿಂದುಗಡೆ ತಗೊಳ್ಬಾರದು. ಮತ್ತೆ ಹಿರಿಯರ ಆಸ್ತಿಗಾಗಿ ಸ್ವಲ್ಪ ಗಲಾಟೆಗಳು, ಗದ್ದಲಗಳಾಗುತ್ತೆ, ದಾಯಾದಿಗಳ ಕಲಹಗಳಾಗುತ್ತೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಸ್ವಲ್ಪ ಮನಸ್ಸಿಗೆ ಅಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು. ಸರ್ಕಾರದ ದಂಡಗಳು ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆ, ಟ್ಯಾಕ್ಸ್ ಆಗ್ಬೋದು, ಫೈನ್ ಆಗ್ಬೋದು, ಈ ಥರದ್ದು ಬರುವಂಥ ಸಾಧ್ಯತೆ. ವಿದೇಶಿ ಯಾತ್ರೆ ಅನ್ನುವಂಥದ್ದು ನಿಮಗೆ ಬಹಳ ಸುಲಭವಾಗಿ ನಿಮಗೆ ಒಂದು ಅದ್ಭುತ ಯೋಗ ಸಿಗುತ್ತೆ. ಕೆಲವೊಂದು ರಕ್ಷಣೆ ನಿಮಗೆ ಪ್ರಾಪ್ತಿ ಆಗೋದ್ರಿಂದ ಮನಃಶಾಂತಿ ಪ್ರಾಪ್ತಿ ಆಗುತ್ತೆ. ಇನ್ನು ಅತಿಥಿ ಸತ್ಕಾರ ತುಂಬಾ ಬಲವಾಗಿರುತ್ತೆ, ಜೋರಾಗಿರುತ್ತೆ. ಸತ್ಕಾರ ಸಮಾರಂಭಗಳು ನಿಮಗೆ ಚೆನ್ನಾಗಿರುತ್ತೆ. ವಿದ್ಯಾಭೂಷಣ, ವಿದ್ಯೆಯಲ್ಲಿ ಹೆಚ್ಚು ಆಕರ್ಷಣ ನಿಮಗೆ ಸಿಗುತ್ತೆ. ಗುರು ಹಿರಿಯರ ದರ್ಶನ, ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೀಡಿಯೇಟರ್ಸ್, ಮಧ್ಯಸ್ಥಿಕರಿಂದ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ಜಾಮೀನು ಹಾಕೋದು, ಸಿಗ್ನೇಚರ್ಸ್ನ ಹಾಕೋದು, ನಾನಿದ್ದೀನಿ ಲೋನ್ ತಗೋ ಅಂತ ಹೇಳೋದು ಅಥವಾ ಪ್ರಾಮಿಸ್ ಮಾಡೋದು, ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಈ ತಿಂಗಳು ನೀವು. ವಿವಾಹ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೌಖ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ನೂತನ ಉದ್ದಿಮೆ ಅಂದರೆ ವ್ಯಾಪಾರಗಳನ್ನು ಪ್ರಾರಂಭ ಮಾಡಬಹುದು. ಇರೋ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಮತ್ತೆ ನಾನಾ ಮೂಲಕವಾಗಿ ಧನಲಾಭ ಪ್ರಾಪ್ತಿಯಾಗುತ್ತೆ. ದಾನ ಧರ್ಮಗಳನ್ನು ಹೆಚ್ಚು ಮಾಡ್ತೀರಾ. ಜೊತೆಗೆ ಭೂಮಿ, ಮನೆ, ವಾಹನ ಸೌಖ್ಯ ಇವೆಲ್ಲವೂ ಹೆಚ್ಚು ಸಿಗುತ್ತೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಪೀಡೆ ಅನ್ನುವಂತಂದ್ರೆ ರೋಗ ಬಾಧೆಗಳು ಬರುವಂತ ಸಾಧ್ಯತೆ.
ಮನೆಯಲ್ಲಿ ಶುಭ ಕಾರ್ಯಗಳನ್ನುವಂಥದ್ದು ಹೆಚ್ಚಾಗುತ್ತೆ. ಸರ್ವ ವಿಷಯದಲ್ಲೂ ನಿಮಗೆ ಜಯಪ್ರಾಪ್ತಿ ಇದೆ, ನಿಧಾನ ಇದೆ, ಸ್ಪೀಡ್ ಆಗಿ ಬೇಗ ಬೇಗ ಆಗಲ್ಲ. ನಿಮಗೆ ಸ್ವಂತ ಮನೆ ಕಟ್ಟುವಂತಹ ಆಸೆ ಇತ್ತಂದ್ರೆ ಈ ತಿಂಗಳು ಪ್ರಯತ್ನ ಪಡಿ, ಅನುಕೂಲ ಇದೆ. ಕಾಗದ ಪತ್ರದ ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸತ್ಯಕ್ಕೆ ಯಾವತ್ತು ಜಯ ಅಂತ ಹೇಳ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಸ್ವಲ್ಪ ಸಾಲಬಾಧೆ ಕಡಿಮೆ ಆಗುತ್ತೆ. ನಿಧಾನವಾಗಿ ನಿಮ್ಮ ಸಾಲ ಇಳಿಕೆಯನ್ನು ಕಾಣುವಂತಹ ಲಕ್ಷಣಗಳು ತುಂಬಾನೇ ಇದೆ. ಮತ್ತು ಮನಸ್ಸಿಗೆ ಈ ಮೂಲಕ ಸಂತೋಷ ಆಗುತ್ತೆ. ಸ್ವಲ್ಪ ಕಮಿಟ್ಮೆಂಟ್ಸ್ ಕಡಿಮೆ ಮಾಡ್ಕೋತೀರಾ. ಶ್ರಮ ಅನ್ನುವಂಥದ್ದು ಹೆಚ್ಚು ಇರೋದಿಲ್ಲ. ದುಡಿಮೆಯಲ್ಲಿ ನಿಮ್ದು ಬುದ್ಧಿ ತುಂಬಾ ಪ್ರಚಂಡವಾಗಿರುತ್ತೆ. ವ್ಯಾಪಾರದಲ್ಲಿ ಹೆಚ್ಚು ಸಂಖ್ಯೆ ಲಾಭ ಆಗಿ ಗೌರವ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಿರೀಕ್ಷೆ ಪಡೆದೇ ಇರತಕ್ಕಂಥ ಅಧಿಕಾರ ನಿಮ್ಗೆ ಸಿಗುತ್ತೆ. ಅಧಿಕಾರದಿಂದ ನಿಮ್ಗೆ ಒಳ್ಳೆಯ ಫಲ ಇದೆ. ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ವಿದ್ಯೆಯಲ್ಲಿ ಯಶಸ್ಸನ್ನು ಕಂಡು ಒಂದು ಹಂತಕ್ಕೆ ವಿದ್ಯೆಯನ್ನು ಸಮಾಪ್ತಿ ಮಾಡ್ಕೋತೀರಾ. ಪರೀಕ್ಷಾರ್ಥಿಗಳು ನಿಮಗೆ ಧೈರ್ಯ ಅನ್ನುವಂಥದ್ದು ಹೆಚ್ಚು ಪ್ರಾಪ್ತಿ ಆಗುತ್ತೆ. ವಾಹನದಲ್ಲಿ ಮಾತ್ರ ಹುಷಾರಾಗಿರಿ. ವಾಹನ ಮಾಲೀಕರಾಗ್ಬೋದು, ವಾಹನ ಚಾಲಕರಾಗ್ಬೋದು, ವಾಹನ ಖರೀದಿ ಮಾಡುವಂಥ ವಿಚಾರದಲ್ಲಾಗ್ಬೋದು, ಮೋಸ ಹೋಗೋ ಸಾಧ್ಯತೆ, ಅಪಘಾತಗಳು ಇತ್ಯಾದಿಗಳು ಆಗ್ಬೋದು. ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ. ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಗೆ ಅದು ತುಂಬಾ ಅಭಿವೃದ್ಧಿಯನ್ನು ಕೊಡುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುತ್ತೆ. ಜೊತೆಗೆ ಆಭರಣ ಪ್ರಿಯರಿಗೆ ಬಹಳ ಖುಷಿಯನ್ನು ಕೊಡುವಂಥ ತಿಂಗಳಾಗುತ್ತೆ. ಸಕಾಲಕ್ಕೆ ಹಣ ಅನುಕೂಲ ಆಗಿ ಒಂದು ಒಳ್ಳೆ ಪ್ಲಾನಿಂಗ್ಸ್ ಅಲ್ಲಿ ನೀವು ಅಭಿವೃದ್ಧಿ ಆಗ್ತೀರಾ. ಆದರೆ ಉದ್ಯೋಗದಲ್ಲಿ ಬಹಳಷ್ಟು ತೊಂದರೆಗಳಿವೆ. ಮೇಲಧಿಕಾರಿಗಳಿಂದ ಕಿರುಕುಳ ಆಗೋದು, ಟ್ರಾನ್ಸ್ಫರ್ಗಳಾಗೋದು, ಅಥವಾ ಇರೋ ಉದ್ಯೋಗ ಸರ್ಕಾರಿ ಉದ್ಯೋಗ ಅಲ್ಲ, ಪ್ರೈವೇಟ್ ಉದ್ಯೋಗ ಕಳ್ಕೊಳ್ಳುವಂಥ ಸಾಧ್ಯತೆ. ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ. ಮಿಥುನ ರಾಶಿಯವರಿಗೆ ಉದ್ಯೋಗ ಹೋಗುವಂಥ ಸಾಧ್ಯತೆ 99% ಈ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಉದ್ಯೋಗದ ತೊಂದರೆ ನಿಮ್ಗೆ ಆಯ್ತು ಅಂದ್ರೆ ಕಮಿಟ್ಮೆಂಟ್ಸ್ ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಸಂಬಳಕ್ಕೆ ತಕ್ಕಂತೆ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತೀರಾ. ಉದ್ಯೋಗನೇ ಇಲ್ಲ, ಸಂಬಳನೇ ಬರಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ತಿಂಗಳು ಉದ್ಯೋಗದ ನಷ್ಟ ಮೋರ್ ದೆನ್ 90% ಕಾಣ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಉದ್ಯೋಗ ನಿಮಿತ್ತವಾಗಿ ಎಚ್ಚರವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಇದ್ರ ಸಲುವಾಗಿ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಮೂಲ ಜಾತಕದಲ್ಲಿ ದೋಷಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಉದ್ಯೋಗನ ಸ್ಥಿರ ಮಾಡ್ಕೊಳ್ಳಿ, ಬಲ ಮಾಡ್ಕೊಳ್ಳಿ. ತನ್ನ ಮೂಲಕ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ಸ್ನೇಹಿತರೇ ನಿಮಗೆ ಒಂದು ಸ್ವಲ್ಪ ತಪ್ಪು ದಾರಿನ ತೋರಿಸುವಂಥ ಸಾಧ್ಯತೆ. ಆದರೆ ನೀವು ಯಾವ ಕಾರಣಕ್ಕೂ ಅದಕ್ಕೆ ಮುಂದೆ ಹೋಗಬೇಡಿ. ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಮುಂದೆ ಹೋಗಬೇಡಿ. ಅದರಿಂದ ದುಃಖ ಜಾಸ್ತಿ ಆಗುತ್ತೆ. ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಅದರಿಂದ ಮನೆಯ ಶಾಂತಿ ಅನ್ನುವಂಥದ್ದು ಕೆಡುತ್ತೆ. ಸತ್ಕಾರ್ಯಕ್ಕಾಗಿ ನಿಮ್ಮ ಒಂದು ತನುಮನ ಧನವನ್ನು ಉಪಯೋಗಿಸ್ಕೊಳ್ಳಿ. ತುಂಬಾ ಬಹಳ ಒಳ್ಳೆಯದು. ಅದೃಷ್ಟದ ಬಾಗಿಲಿದೆ. ಉದ್ಯೋಗ ಬಿಟ್ಟು ಉಳಿದ ಎಲ್ಲ ವಿಚಾರಕ್ಕೂ ಅದೃಷ್ಟದ ಬಾಗಿಲಿದೆ. ಆ ಅದೃಷ್ಟವನ್ನು ಉಪಯೋಗಿಸ್ಕೊಳ್ಬೇಕು. ಅದು ತುಂಬಾನೇ ಇಂಪಾರ್ಟೆಂಟು. ಧಾರ್ಮಿಕ ಜೀವನ ಹೆಚ್ಚಾಗುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ನೂತನ ವ್ಯಾಪಾರಕ್ಕೂ ಅನುಕೂಲ ಇದೆ. ಮತ್ತೆ ಇರತಕ್ಕಂಥ ಎಕ್ಸಿಸ್ಟಿಂಗ್ ವ್ಯಾಪಾರದಲ್ಲೂ ಕೂಡ ಹೊಸದಾಗಿ ಬ್ರಾಂಚ್ಗಳನ್ನು ಓಪನ್ ಮಾಡೋಷ್ಟು ಎನರ್ಜೈಸ್ ಆದಂಥ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಪತ್ನಿ ಪುತ್ರರ ಅನಾರೋಗ್ಯದಿಂದ ಒಂದು ಸ್ವಲ್ಪ ದುಡ್ಡು ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಸಾಲ, ಹಳೆ ಸಾಲ ತೀರಿಸ್ತೀರಾ, ಆದರೆ ಹೊಸ ಸಾಲ ಪಡಿತೀರಾ. ಅದನ್ನ ಪಡಿಲಿಕ್ಕೆ ಆದಷ್ಟು ಕಡಿಮೆ ಮಾಡೋದಕ್ಕೆ ನೀವು ಪ್ರಯತ್ನ ಪಡುವಂಥದ್ದು ಬಹಳ ಒಳ್ಳೆಯದು. ಸ್ವಯಂ ಘೋಷಿತ ಅಪರಾಧಗಳನ್ನು ಮಾಡ್ಕೋಬೇಡಿ. ಮಾಡದಿರೋ ತಪ್ಪುಗಳಿಗೆ ನೀವು ತಲೆ ಬಗ್ಗಿಸ್ಬೇಡಿ. ಕೈಗೆ ಬಂದ ಅಧಿಕಾರಗಳನ್ನ ಉಪಯೋಗಿಸ್ಕೊಳ್ಳಿ. ಅದನ್ನ ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂದ್ರೆ ಸಣ್ಣ ಪುಟ್ಟ ತೊಂದರೆಗಳು, ಕೋರ್ಟ್ ಮೆಟ್ಲು, ಸ್ಟೇಷನ್ ಮೆಟ್ಲು ಇದೆಲ್ಲ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದುಡಿದ ಹಣ ಎಲ್ಲ ನೀವು ಕಮಿಟ್ಮೆಂಟ್ಗೆ ತೀರ್ಸ ಇಟ್ಕೊಳ್ಳಿ. ಸ್ವಲ್ಪ ಉಳಿಸ್ಕೊಳ್ಳಿ. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದು ನಿಮಗೆ ಒಳ್ಳೆ ಆಗುತ್ತೆ. ಸಿದ್ಧಿ, ಸೌಭಾಗ್ಯ, ವೃದ್ಧಿ ಆಗುತ್ತೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನು ಹಿರಿಯರಿಂದ ನಿಮಗೆ ಒಂದು ಸ್ವಲ್ಪ ಗೌರವ, ಹಿರಿಯರಿಂದ ಸಹಾಯ ಇದೆಲ್ಲ ಸಿಗುತ್ತೆ. ತನ್ಮೂಲಕ ಒಂದು ಸ್ವಲ್ಪ ಅನುಕೂಲವಾಗುತ್ತೆ. ಶತ್ರುಗಳು ಕೂಡ ನಿಮಗೆ ಈ ತಿಂಗಳು ಮಿತ್ರರಾಗುವಂತ ಸಾಧ್ಯತೆ. ಅಪನಂಬಿಕೆ ಇಟ್ಕೋಬೇಡಿ. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾರ್ಯಾರು ನಿಮಗೆ ಸುಳ್ಳು ಹೇಳ್ತಾರೋ, ಯಾರು ನಿಮಗೆ ಕೆಟ್ಟವರು ಅಂತಾರೋ ಅವ್ರನ್ನ ದೂರ ಇಟ್ಕೊಡೋದು ಬಹಳ ಒಳ್ಳೆಯದು. ಸ್ವಲ್ಪ ಅಗೌರವ ನಿಮ್ಗೆ ಎಲ್ಲಿರುತ್ತೋ ಆ ಜಾಗದಲ್ಲಿ ನೀವು ಇರಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬಾ ಒಳ್ಳೆ ಫಲನ ಕೊಡುತ್ತೆ. ಈ ತಿಂಗಳು ಯುಗಾದಿ ಹಬ್ಬ ಇರೋದ್ರಿಂದ ನೂತನ ವರ್ಷ ನಮಗೆ ಪ್ರಾರಂಭ ಆಗ್ತಿರೋದ್ರಿಂದ ಹಬ್ಬನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ. ಜೊತೆಗೇನಪ್ಪ ಅಂದ್ರೆ ಮಿಥುನ ರಾಶಿಯವರಿಗೆ ಎಲ್ಲಾ ತರದ್ರಲ್ಲೂ ಅನುಕೂಲ ಇದೆ. ಸ್ವಲ್ಪ ವೈದ್ಯಕೀಯಕ್ಕೆ ಖರ್ಚು ಮಾಡ್ತೀರಾ, ನಿಮಗಲ್ಲ ನಿಮ್ಮ ಕುಟುಂಬದವರಿಗೆ ಸ್ವಲ್ಪ ಹಾಸ್ಪಿಟಲ್ ಖರ್ಚಾಗುತ್ತೆ. ಜೊತೆಗೆ ಉದ್ಯೋಗ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇದೆಲ್ಲ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಏನ್ ಮಾಡಬೇಕು ಅಂತಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಕೇಳ್ಕೊಳ್ಳಿ. ಯಾಕಂದ್ರೆ ಜನ್ಮಗುರು ಮಹಾ ದುಃಖಂ ನರೋ ದುಃಖಂ ಅಂತ ಹೇಳ್ತೀವಿ. ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಈ ತಿಂಗಳು ನೀವು ಕೇಳಕ್ ಶುರು ಮಾಡಿ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಆ ಸಣ್ಣ ಪುಟ್ಟ ತೊಂದರೆ ಬಂದರೂ ಕೂಡ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರತಿದಿನದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮತ್ತು
ಗೋವಿಗೆ ಏನಾದರೂ ಸ್ವಲ್ಪ ಕೊಡುವಂಥದ್ದು, ಪ್ರತಿದಿನ ಕೊಡಿ ಅಥವಾ ವಾರಕ್ಕೊಮ್ಮೆ ಆದರೂ ಹಸುಗೆ ಏನಾದರೂ ತಿನ್ನಿಸಿ. ತನ್ಮೂಲಕ ನಿಮಗೆ ಇನ್ನೊಂದು ಸ್ವಲ್ಪ ಅನುಕೂಲಗಳಾಗುತ್ತೆ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಉದ್ಯೋಗದಲ್ಲಿ ಮಾತ್ರ ಎಚ್ಚರವಾಗಿರಿ, ಆರೋಗ್ಯದಲ್ಲಿ ಹುಷಾರಾಗಿರಿ. ಹೊರಗಡೆ ಊಟನ ಮಾಡಿ ಹೊಟ್ಟೆ ಹಾಳು ಮಾಡಿಕೊಂಡು ಫುಡ್ ಪಾಯ್ಸನ್ ಮಾಡಿಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗುವಂಥ ಸ್ಥಿತಿಗತಿಗಳಿಗೆ ಬರೋದು ಬೇಡ. ಸಾಧ್ಯವಷ್ಟು ಆಹಾರಗಳನ್ನು, ಒಳ್ಳೆಯ ತರವಾದ ಗುಣಮಟ್ಟದ ಆಹಾರಗಳನ್ನು ಸ್ವೀಕರಿಸಿ. ಅದರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲ ಕಡೆನೂ ಗುರು ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರು, ಗ್ರಾಮದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ. 500, 1000, 2000 ಅದಕ್ಕೆ ಚಾರ್ಜನ್ನು ಇಟ್ಟಿರ್ತಾರೆ. ಆ ಚಾರ್ಜನ್ನು ಪೇ ಮಾಡಿ ಆ ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು. ಇಟ್ಸ್ ಎ ಮ್ಯಾಂಡೇಟ್ರಿ. ನಿಮಗೆ ಯಾಕೆ ಮ್ಯಾಂಡೇಟ್ರಿ ಅಂತಂದರೆ ನಿಮಗೆ ಗುರು ಅನುಗ್ರಹ ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಜೂನ್ 2ನೇ ತಾರೀಕು ಈ ಒಂದು ಮಹಾಯಾಗ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಅತ್ತಿಬೆಲ್ಲಿ ಅನ್ನುವಂಥ ಜಾಗದಲ್ಲಿ, ಅಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. 1,001 ರೂಪಾಯಿ ನೀವು ಅದಕ್ಕೆ ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮ್ಮೊಂದು ಕರುಂಗಲಿ ಮಾಲಾ ಅನ್ನುವಂಥದ್ದು ಒಂದು ಪ್ರಸಾದ ರೂಪದಲ್ಲಿ ಅಕ್ಷತೆ, ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮ್ಮ ಮನೆಗೆ ಕೊರಿಯರ್ ಬರುತ್ತೆ. ಈ ಒಂದು ಕರುಂಗಲಿ ಮಾಲಾ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ, ಪೂಜೆ, ಹೋಮ ಎಲ್ಲ ಆಗುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಖಂಡಿತ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಹೋದ್ಸಲ ಶನಿ ಶಾಂತಿ ಯಾಗ ಮಾಡಿದಾಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಭಾಳ ಜನ ಕೇಳ್ಕೊಂಡ್ರು. ತುಂಬ ಜನಕ್ಕೆ ನಾವು ಓಕೆ ಮಾಡಿ ಒಂದು 10 ಜನಕ್ಕೆ ಪ್ರಸಾದ ಕಳ್ಸೋಕ್ಕಾಗಿಲ್ಲ, ಭಾಳ ಬೇಸರ ಇದೆ ಇವಾಗಲೂ. ಆ ಥರ ಆಗೋದು ಬೇಡ. ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಯಾರಾದರೂ ಇಷ್ಟಪಡೋರು ಅದು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಮಹಾಯಾಗಕ್ಕೆ ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇನೋ ನೀವು ಬರ್ಬೋದು. ನೀವು, ನಿಮ್ಮ ಪಕ್ಕದ ಮನೆಯವರು, ಸ್ನೇಹಿತರು, ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ಈ ಯಾಗಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೋ ಅವ್ರ ಸಂಕಲ್ಪ ಆಗಿ ಅವ್ರಿಗೆ ಕೊರಿಯರ್ ಮುಖಾಂತರನೇ ಪ್ರಸಾದ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೂನ್ 2ನೇ ತಾರೀಕು ಲೊಕೇಶನ್ ಬಂದು ನಿಮಗೆ ಪಿನ್ ಆಗಿರುತ್ತೆ. ಮ್ಯಾಪು ಅನ್ನುವಂಥದ್ದು ಲೊಕೇಶನ್ ಪಿನ್ ಆಗಿರುತ್ತೆ. ಫಸ್ಟ್ ಕಮೆಂಟಲ್ಲಿ ನೀವು ನೋಡ್ಬೋದು. ಖಂಡಿತ ಆ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಬಂದು ಕ್ಷೇತ್ರ ದರ್ಶನ ಮಾಡಿ ಆ ಒಂದು ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ಗುರುಶಾಂತಿ ಮಹಾಯಾಗಕ್ಕೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚು ನಿಮ್ಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ವಿಭವಂತು.